ತಾವೆಲ್ಲ ಭಾಗವಹಿಸಿ ಇವತ್ತು ಉತ್ತಮವಾದ ರಾಸುಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಮೊದಲಿಗೆ ಗೆದ್ದಂತ ಎಲ್ಲ ರೈತ ಕುಲ ಬಾಂಧವರಿಗೆ ನಾನು ಶುಭಾಶಯಗಳನ್ನು ಹೇಳ್ತಾ, ಯಾಕೆಂದರೆ ನಮ್ಮ ದೇಶದಲ್ಲಿ ಸುಮಾರು 70% ಭಾಗ ಜನರು ರೈತರೇ. ಅಂದರೆ ನಮ್ಮ ದೇಶದ ಬೆನ್ನೆಲುಬು ರೈತರು. ಆದರೆ ಇವಾಗ ನೋಡಿದ್ರೆ ರೈತರುಗಳಿಗೆ ಅವರು ಬೆಳೆಯುವಂಥ ಸರ್ಕಾರಗಳು ಬೆಂಬಲ ಬೆಲೆಯನ್ನು ನೀಡದೇನೆ ಇವತ್ತಿರುವಂಥ ಜಮೀನು ಕೂಡ ರೈತರು ಮಾರುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ನಾವು ಇಡೀ ದೇಶದಲ್ಲಿ, ಯಾಕೆಂದರೆ ಅವರು ಏನು ಖರ್ಚು ಮಾಡ್ತಾ ಇದ್ದಾರೆ ಆ ಖರ್ಚನ್ನ ತೆಗೆಯಂತ ಅಂದರೆ ವಾಪಸ್ಸು ಅದ್ರ ಮೇಲೆ ಒಂಚೂರು ಲಾಭಾಂಶನೂ ಬರ್ದೇನೆ ಬರೀ ನಷ್ಟದಲ್ಲಿರೋದ್ರಿಂದ ಅವರು ಎಲ್ಲ ಜಮೀನನ್ನು ಫ್ಯಾಕ್ಟ್ರಿಗಳಿಗೆ ಮತ್ತೊಂದಿಗೆ ಮಗದೊಂದು ಉದ್ದೇಶಕ್ಕೆ ಕೊಟ್ಟು ರೈತರೆಲ್ಲ ಮನೇಲಿ ಕೂರುವಂಥ ಕೆಲಸಗಳು ನಮ್ಮ ಕಣ್ಣು ಮುಂದೆ ಇದೆ. ನಮಗೆ ಅನ್ನ ಹಾಕೋದಂತ ನಮ್ಗೆಲ್ಲರಿಗೂ ಗೊತ್ತಿರೋಂಥದ್ದು. ಅವ್ರೇನೋ ವ್ಯವಸಾಯನ ನಿಲ್ಲಿಸ್ಬಿಟ್ರೆ ನಾವು ಮುಂದೊಂದು ದಿನ ಅಕ್ಕಿನೂ ಕೂಡ ಬೇರೆ ದೇಶದಿಂದ ರಫ್ತು ಮಾಡುವಂಥ ಸಂದರ್ಭ ಬರ್ಬೋದು. ಅದಕ್ಕೆ ನಾನು ಇದು ಸಭೆಯ ಮುಖಾಂತರ ಮನವಿಯನ್ನು ಮಾಡುವಂಥದ್ದು, ಸರ್ಕಾರಗಳು ರೈತರು ಬೆಳೆದಂಥ ಬೆಳೆಗಳಿಗೆ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಈ ವೇದಿಕೆ ಮುಖಾಂತರ ಅವ್ರನ್ನ ಅಂದರೆ ಆಗ್ರಹ ಅಂತಲ್ಲ, ಅವ್ರನ್ನ ಬೇಡಿಕೆ ನೀಡ್ತಾ ಇರುವಂಥದ್ದು. ರೈತರಿದ್ರೆ ಈ ದೇಶ, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ದಿನದಲ್ಲಿ ಭಾಳ ಕಷ್ಟದ ಪರಿಸ್ಥಿತಿನ ಎದುರಿಸೋ ಸಂದರ್ಭ ಬರ್ಬೋದು. ಅದರಿಂದ ಯಾವತ್ತೂ ಕೂಡ ನಾವೆಲ್ಲರೂ ರೈತರಿಗೆ ಅವ್ರಿಗೇನು ಬೆಲೆಯನ್ನು ಕೊಡಬೇಕು, ಎಲ್ಲರೂ ಕೂಡ ಯಾಕೆ ಅವ್ರಿಗೆ ತಲೆಬಾಗಿ ನಾವು ಆ ಬೆಲೆಯನ್ನು ಕೊಡಬೇಕು. ಯಾಕೆ ಅವರೇ ನಮ್ಮ ದೇಶದ ಬೆನ್ನೆಲುಬು. ಎಲ್ರಿಗೂ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭ್ರಮರಮ್ಮ ಒಳ್ಳೆಯದನ್ನು ಮಾಡಲಿ, ಇಡೀ ಎಲ್ಲ ಜನಕ್ಕೂ, ಈ ರಾಜ್ಯದ ಜನಕ್ಕೆ, ದೇಶದ ಜನತೆ ಒಳಿತನ್ನು ಮಾಡಲಿ. ಹಾಗೆ ತಾವೆಲ್ಲ ಪಾಲ್ಗೊಂಡಂಥ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ